ಕ್ರೇಜಿ ಬ್ರಹ್ಮ ಯಾಕೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಟೀಮ್ ಮಾತ್ರ ಅಲ್ಲ, ಕಳೆದ 3 ವರ್ಷಗಳಿಂದ ಏನಕ್ಕೆ ಅನ್ಸ್ತು ಅಂತಂದ್ರೆ ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು ನಿಮ್ಗೆ ಜೋಡಿ ದಾಟಿದ ಮೇಲೆ. ನಾವ್ ಯಾವ್ದೇ ಪಾರ್ಟಿಗೆ ಹೋಗ್ಲಿ, ಪಿಕ್ನಿಕ್ ಹೋಗ್ಲಿ, ಅಥವಾ ಯಾವ್ದೇ ಮದ್ವೆ ಸಮಾರಂಭಗಳಿಗೆ ಹೋಗ್ಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದ್ರು 10 ಸಾಂಗ್ ಅಲ್ಲಿ 3-4 ಹಾಡುಗಳು ರವಿ ಸರ್ ಮತ್ತೆ ಹಂಸಲೇಖ ಸರ್ ಇದ್ದೇ ಇರ್ತಾರೆ. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗ್ ಅನ್ಸಿದ್ದು ಇಟ್ ವಾಸ್ ಎವರ್ ಗ್ರೀನ್ ಸಾಂಗ್ಸ್. ಅದನ್ನ ನಾವು ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ, ದೃಶ್ಯದಲ್ಲಾಗ್ಲಿ ಪದಗಳಲ್ಲಾಗ್ಲಿ ಬಹುಶಃ ಅದನ್ನ ರೀಕ್ರಿಯೇಟ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಆ ಕಾಲದಲ್ಲಿ ನಾವು ಏನು ನೋಡಿದ್ವಿ ಮತ್ತೆ ಈ ಕಾಲದವ್ರು ಏನ್ ನೋಡಿಲ್ಲ, ವಿ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್. ಮತ್ತೆ ಸುಮಾರು ಜನ ಹೇಳಿದ್ರು ಆಗತ್ತಾ ಇಲ್ವಾ ಯೋಚನೆ ಮಾಡಿ ಅಂತ ಹೇಳಿ. ನಮಗೂ ಅನ್ಸಿದ್ದು ಫಸ್ಟ್ ಮೀಟಿಂಗ್ ಅಲ್ಲಿ ರವಿ ಸರ್ ಹೇಳಿದ್ರು, ಈ ತರ ಸುಮಾರು ಜನ ಬಂದು ಹೋದ್ರು, ಒಂದ್ ಲೆವೆಲ್ ಜಾಸ್ತಿ ಆಗಲ್ಲ ಹೋಗಲ್ಲ ಬಿಡಿ ಅಂತ ಹೇಳಿ. ಹಂಸಲೇಖ ಸರ್ ಬಹುಶಃ ಅದೇ ತರ ಮಾತಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ಒಂದು 3 ಮೀಟಿಂಗ್ ರವಿ ಸರ್ ಜೊತೆ, ಒಂದ್ 3 ಮೀಟಿಂಗ್ ಹಂಸಲೇಖ ಸರ್ ಜೊತೆ ಆದ್ಮೇಲೆ ರವಿ ಸರ್ ಒಂದ್ ಮಾತು ಹೇಳಿದ್ರು, ಇಲ್ಲ ರಾಜುನ ಕರ್ಕೊಂಡ್ ಬನ್ನಿ ಮನೆಗೆ ಅಂತ ಹೇಳಿ. ಅವ್ರ ಪ್ರೀತಿಯಿಂದ ಹಂಸಲೇಖ ಸರ್ ಗಂಗರಾಜ್ ರಾಜು ಅಂತ ಕರೀ ಹೇಳಿದ ತಕ್ಷಣ ಹಂಸಲೇಖ ಸರ್ ಬಹಳ ಖುಷಿ ಆದ್ರು. ಇಲ್ಲ ಬರ್ತೀನಿ ನಿಜವಾಗ್ಲು ಅಂತ ಹೇಳಿ. ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಆ ಒಂದು 45 ನಿಮಿಷಗಳ ಕಾಲ ರವಿ ಸರ್ ಮನೆಯಲ್ಲಿ ಹಂಸಲೇಖ ಸರ್ ಮತ್ತೆ ರವಿಚಂದ್ರನ್ ಅವರ ಸಂಭಾಷಣೆ ಇತ್ತಲ್ಲ, ಸಿನಿಮಾ ಬಿಟ್ರೆ ಬೇರೆ ಏನೂ ಇಲ್ಲ. ಆಗಿನ ಕಾಲದ ಸಿನಿಮಾ, ಆಗಿನ ಕಾಲದ ದೃಶ್ಯ ಸಂಯೋಜನೆ, ಇವರ ಸಾಹಿತ್ಯ ಇರ್ಬೋದು, ಪಿಕ್ಚರೈಸ್ ಮಾಡಿದಿರ್ಬೋದು, ಟಿಕೆಟ್ ಕಲೆಕ್ಷನ್ಸ್, ಪ್ರತಿಯೊಂದು ಎಷ್ಟು ಚೆನ್ನಾಗಿ. ಬಹುಶಃ ಅದನ್ನೇನಾದ್ರು ಡಾಕ್ಯುಮೆಂಟರಿ ಮಾಡಿದ್ರೆ, 45 ನಿಮಿಷಗಳ ಕಾಲದ ಡಾಕ್ಯುಮೆಂಟರಿ ಮಾಡಿದ್ರೆ, ನಾವು 90ರ ದಶಕದ ಕನ್ನಡ ಚಿತ್ರರಂಗ ಹೆಂಗಿದ್ದು, ಇವರ ಕೊಡುಗೆ ಏನಿತ್ತು ಅಂತ ಹೇಳಿ ನಾವು ಅದರಿಂದಲೇ ತಿಳ್ಕೊಬೋದಾಗಿತ್ತು. ಮತ್ತೆ ಕ್ರೇಜಿ ಬ್ರಹ್ಮ ಟೈಟಲ್ ಏನಕ್ಕೆ ಬಂದಿದ್ದು ಅಂತಂದ್ರೆ, ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ ಒಂದು ಪದ ಇದೆ. ಯಾವಾಗ ಭಗವಂತನ ತಲೆ ಕೆಡುತ್ತೆ, ಅವನು ಈ ಯೂನಿವರ್ಸ್ ಸೃಷ್ಟಿ ಮಾಡ್ದ ಅಂತ ಹೇಳಿ, ಆ ಸಂದರ್ಭದಲ್ಲಿ ಬಹುಶಃ ಇವ್ರನ್ನು ಸೃಷ್ಟಿ ಮಾಡ್ದ ಅಂತ ಹೇಳಿ. ಯಾಕೆಂದ್ರೆ ಇವ್ರಿಗಿರೋ ಕ್ರೇಜಿ ಐಡಿಯಾಗಳು ಬಹುಶಃ ನಾವು ಆಲೋಚನೆಗೆ ನಿಲ್ಕದ್ದು ಮತ್ತೆ ಅದನ್ನ ತೆರೆ ಮೇಲೆ ತರೋದು ಮತ್ತೆ ಅಕ್ಷರಗಳಲ್ಲಿ ಮೂಡಿಸೋದಿದೆಯಲ್ಲ, ಅದು ಬಹಳ ಕಷ್ಟ.